ಸ್ಟೀಸ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ನೀವು ಯಾವ ರೀತಿ ಸಾಮಾನೆಲ್ಲ ನೀವು ತಗೋಬೇಕು ಅನ್ನೋದನ್ನು ನಾನು ಬಿಗ್ನರ್ ಫ್ರೆಂಡ್ಲಿ ಯೂಸರ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಫಸ್ಟ್ ಎರಡು ಕಲಶ ಇಡ್ತಾರೆ ಒಬ್ಬೊಬ್ಬರು. ಸೊ ಐ ಮೀನ್ ಲೈಕ್ ಹೈಟ್ ವೈಸ್ ನಿಮ್ಗೆ ಬೇಕನ್ನುವಾಗ ಎರಡು ಬೇಕಾಗುತ್ತೆ. ಸೊ ಒಂದು ನಾನು ಸಿಲ್ವರ್ ತೊಗೊಂಡಿದ್ದೀನಿ, ಇನ್ನೊಂದು ಬ್ರಾಸ್ ತೊಗೊಂಡಿದ್ದೀನಿ. ಬ್ರಾಸ್ ಆರ್ ಕಾಪರ್ ಯಾವುದಾದ್ರೂ ಓಕೆ, ನೋ ಪ್ರಾಬ್ಲಮ್, ಓಕೆನಾ. ಇದು ಸ್ಟ್ಯಾಂಡು. ಈ ಸ್ಟ್ಯಾಂಡ್ ನಿಮಗೆ ಜಸ್ಟ್ 300-350 ರುಪೀಸಲ್ಲಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಚಿಕ್ಕಪೇಟೆ ಇಲ್ಲಾಂದರೆ ನಿಮ್ಮ ನಿಯರ್ ಬೈ ಫ್ಯಾನ್ಸಿ ಸ್ಟೋರ್ ಎಲ್ಲರೂ ಇವಾಗ ಇಟ್ಕೊಂಡಿದ್ದಾರೆ ಇದನ್ನು. ಸೊ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಇದು ಲೆಗ್ಸ್ ಆ್ಯಂಡ್ ಹ್ಯಾಂಡ್ಸ್. ಸೊ ಅವಾಗ ತೋರಿಸೋದು ಹ್ಯಾಂಡ್ಸ್. ಇದು ನಿಮಗೆ ಸೈಜ್ ಇರುತ್ತೆ, ನಂಬರ್ 1, ನಂಬರ್ 2, 3, 4, 5, 6 ಅಂತ ಇರುತ್ತೆ. ಸೊ ನಿಮ್ಗೆ ಯಾವ ರೀತಿ ಹ್ಯಾಂಡ್ ಸೈಜ್ ಬೇಕು ಅನ್ನೋದನ್ನು ನೀವು ಚೂಸ್ ಮಾಡಿಕೊಂಡು ಆ ಪ್ರಕಾರ ತೊಗೋಬೋದು. ಸೊ ನಾನು ತೊಗೊಂಬಂದದ್ದು ನಂಬರ್ 4 ಅನಿಸುತ್ತೆ. ಸೊ ಅದಕ್ಕೆ ಕಟ್ಕೊಳ್ಳೋಕ್ಕೆ ಕೂಡ ನಿಮಗೆ ಎಲ್ಲ ಥರ ರೀತಿಯೂ ಅವ್ರು ಟೈಮ್ ಮಾಡಿ ಕೊಟ್ಟಿರ್ತಾರೆ. ಸೊ ಇದನ್ನು ಅರೇಂಜ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕೂಡ ನಾನು ಮುಂಚೆ ವೀಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಾಂದರೆ ನನ್ನ ಹಳೆ ವೀಡಿಯೋಸು ಇದೆ, ನಾನು ಯಾವ ರೀತಿ ಸ್ಯಾರಿ ಉಡಿಸಿದ್ದೀನಿ ದೇವ್ರಿಗೆ ಅನ್ನೋದು ಕೂಡ ನೀವು ವಾಚ್ ಮಾಡ್ಬೋದು ವೀಡಿಯೋದಲ್ಲಿ. ಮತ್ತು ಇದನ್ನು ನೀವು ಬಿಂದಿಗೆಗೆ ಟೈಮ್ ಮಾಡ್ಕೊಳ್ಬೇಕಾಗಿರೋ ಒಂದು ವುಡನ್ ಸ್ಟಿಕ್ ಆರ್ ಕಂಬಿ ಯಾವುದಾದ್ರು ತೊಗೋಬೋದು. ನೀವು ಕರೆಕ್ಟಾಗಿರೋ ಒಂದು ಅಷ್ಟು ಅಗಲಕ್ಕೆ ಬೇಕಾಗಿರೋ ಅಷ್ಟು ತೊಗೋಬೇಕು. ಇದು ದೇವ್ರಿಗೆ ಹಾಕೋದಕ್ಕೋಸ್ಕರ ನಾನು ಡಾಬು ತೊಗೊಂಡಿದ್ದೀನಿ. ಸೊ ಈ ಡಾಬು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಚಿಕ್ಕಪೇಟೆಯಲ್ಲಿ. ದೇವ್ರಿಗೋಸ್ಕರ ಚಿಕ್ಕ ಸೈಜ್, ಆ್ಯಕ್ಚುಲಿ ಕಿಡ್ ಸೈಜ್ ತೊಗೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ ದೇವ್ರಿಗೆ. ಮತ್ತು ದಾರ ಕಟ್ಕೊಳ್ಳೋಕ್ಕೆ ದಾರ ಇಸ್ ಅ ಮೈನ್. ಸೊ ಇದು ನಿಮಗೆ ಒಂಥರ ರೋಲ್ ಥರ ಸಿಗುತ್ತೆ, ಫ್ಯಾನ್ಸಿ ಶಾಪಲ್ಲಿ ನಿಮ್ಗೆ ಕಂಪಲ್ಸರಿ ಸಿಗುತ್ತೆ. ಸೊ ಅದನ್ನ ಕೇಳಿದ್ರೆ ಅವರೇ ಕೊಡ್ತಾರೆ. ಸೊ ಇದು ನೀವು ಈ ಬ್ಲೌಸ್ ಪೀಸನ್ನ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ನಿಮ್ಮ ಹಳೆ ವಿಡಿಯೋನ ವಾಚ್ ಮಾಡಿದ್ರೆ ಆ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಇದೊಂದು ಮೈನ್ ಥಿಂಗ್ ಬೇಕಾಗಿದೆ. ಅದಿಟ್ಸ್ ಆಪ್ಷನಲ್. ಸೊ ನಿಮ್ಗೆ ಬೇಕು ಅಂದ್ರೆ ಓಕೆ, ಇಲ್ಲಾಂದ್ರೇನು ಪರವಾಗಿಲ್ಲ. ಸೊ ಅದನ್ನೇ ಆಪ್ಷನಲ್. ಇದು ದೇವ್ರಿಗೋಸ್ಕರ ಹಾಕೋರೋ ನೆಕ್ಲೆಸ್ ಟೈಪ್, ಇಲ್ಲಾಂದರೆ ಕಿರೀಟ ಥರನೂ ಯೂಸ್ ಮಾಡು. ನೀವು ಯಾವ ರೀತಿ ಅಲಂಕಾರ ಮಾಡಬೇಕು ಅನ್ನೋದನ್ನ ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ. ಇದು ಪ್ರಭಾವಳಿ. ಸೊ ನಿಮ್ಗೆ ಇದು ಕೂಡ ನಿಮಗೆ ಚಿಕ್ಕಪೇಟೆಲ್ಲಿ ಸಿಗುತ್ತೆ, ಇಲ್ಲ ನಿಯರ್ ಬೈ ಫ್ಯಾನ್ಸಿ ಸ್ಟೋರಲ್ಲಿ ಕಂಪಲ್ಸರಿ. ಇವಾಗ ಎಲ್ಲರೂ ಬೇರೆ ಬೇರೆ ಥರ ಡಿಸೈನ್ಸಲ್ಲಿ ಇಟ್ಟಿರ್ತಾರೆ. ಸೊ ಇದು ಮತ್ತು ಮೇಯ್ನ್ ಐಟಮ್ ನಿಮಗೆ ಫೇಸ್ ಕೂಡ ನಿಮ್ಗೆ ಯಾವ ವಿಡ್ತಲ್ಲಿ ಬೇಕು, ಎಷ್ಟು ದೊಡ್ಡದು ಬೇಕು, ದೊಡ್ಡದು. ಸೊ ಇದು ನಿಮಗೆ ಒಂದು 150 ಆರ್ 200 ಸಿಗುತ್ತೆ ಸ್ಟಾರ್ಟಿಂಗ್ ರೇಟು. ಸೊ ನಾನು ತೊಗೊಂಡು ಜಾಸ್ತಿ ದಿವಸ ಆಗಿದೆ. ಸೊ ಇವಾಗ ನೀವು ಚೆಕ್ ಮಾಡ್ಕೋಬೇಕಾಗಿದೆ ರೇಟ್ ಕೂಡ. ಇದು ಸೌರಿ ಥರ ಸಿಗುತ್ತೆ ನಿಮಗೆ. ಇದು ನಿಮಗೆ ಎಲ್ಲ ಥರ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ. ನಿಮಗೆ ವೆರೈಟಿ ಡಿಫ್ರೆಂಟ್ ವೆರೈಟೀಸಲ್ಲಿ ಸಿಗುತ್ತೆ ಇದರಲ್ಲಿ. ಅದನ್ನು ನೀವು ಚೂಸ್ ಮಾಡ್ಕೋಬೇಕು. ಮತ್ತು ಇವಾಗ ದೇವಿ ಫೇಸ್ಗೆ ಅಲಂಕಾರ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ ಇದು. ಸೊ ಏನು ನೋಡ್ಬೋದು, ದೇವ್ರಿಗಿಡೋಕ್ಕೆ ಸ್ಟಿಕ್ಕರು, ಮತ್ತು ನೋಸ್ ರಿಂಗ್, ಈ ಥರ ಜಾಸ್ತಿ ವೆರೈಟಿ ಸಿಗುತ್ತೆ. ಅದು ನಿಮ್ಗೆ ಸ್ಟಾರ್ಟಿಂಗ್ 15-10 ರುಪೀಸಿಂದನೂ ಇದೆ. ಸೊ ಈವನ್ ಐಸ್ ಕೂಡ ಸಿಗುತ್ತೆ ನಿಮಗೆ. ಸೊ ಇದೆಲ್ಲ ನೀವು ಕೇಳಿದ್ರೆ ಮಾತ್ರ ಅವ್ರು ತಗೊಡ್ತಾರೆ. ಸೊ ದೇವ್ರಿಗೆ ಅಲಂಕಾರ ಮಾಡೋ ಐಟಮ್ಸ್ ಕೊಡಿ ಅಂತ ಹೇಳಿದ್ರೆ ಅವರು ತೋರಿಸ್ಕೊಡ್ತಾರೆ ನಿಮಗೆ. ಸೊ ಅದನ್ನ ಯಾವ ರೀತಿ ಸ್ಟಿಕ್ ಮಾಡ್ಬೋದು, ಅದಕ್ಕೋಸ್ಕರ ನಿಮಗೆ ಸ್ಟಿಕ್ ಆನ್ ಗಮ್ ಅನ್ನೋದು ಬೇಕಾಗುತ್ತೆ. ಅದು ಕೂಡ ಅವ್ರ ಹತ್ರ ಫ್ಯಾನ್ಸಿ ಸ್ಟೋರ್ ಸಿಗುತ್ತೆ. ಅದೊಂದು ನಿಮಗೆ 30 ರುಪೀಸೋ 15 ರುಪೀಸೋ ಆಗುತ್ತೆ ಅಷ್ಟೇ ಅದು. ಸೊ ಅದನ್ನು ಸ್ವಲ್ಪ ಗಮ್ ತಗೊಂಡು ಜಸ್ಟ್ ನೀವು ಅದು ಹಿಂದೆಗಡೆ ಬ್ಯಾಕ್ ಸೈಡ್ ಪಾರ್ಟ್ಗೆ ಅನಿಸ್ಬಿಟ್ಟು ಅದನ್ನು ಸ್ಟಿಕ್ ಮಾಡಿದ್ರೆ ಸಾಕು. ನೋಡಿ, ಇದೆ ಸ್ಟಿಕ್ ಆನ್ ಗಮ್. ಸೊ ಇದು ನಿಮ್ಗೆ ಆನ್ಲೈನ್ ಸಿಗುತ್ತೆ, ಬಟ್ ಆನ್ಲೈನಲ್ಲಿ ನಿಮಗೆ ಜಾಸ್ತಿ ಥರ ಡಿಫ್ರೆಂಟ್ ಕಾಸ್ಟ್ ಇರುತ್ತೆ. ಬಟ್ ನಾನೇನೋ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ಡೈರೆಕ್ಟ್ ಫ್ಯಾನ್ಸಿ ಸ್ಟೋರಲ್ಲಿ ನಿಮ್ಗೆ ಹೋದರೆ ಅವ್ರಿಗೆ ಈ ಫೋಟೋ ಸ್ಕ್ರೀನ್ಶಾಟ್ ಮಾಡಿ ಅಟ್ಲೀಸ್ಟ್ ನೀವು ತೋರಿಸಿ. ಸೊ ಅವ್ರಿಗೆ ಕೊಡ್ತಾರೆ ನಿಮಗೆ ಸ್ಟಿಕ್ ಆನ್ ಗಮ್. ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು. ಸೊ ಅದನ್ನ ಜಸ್ಟ್ ನೀವು ಸ್ಪ್ರೆಡ್ ಮಾಡಿ ಅದನ್ನ ಅನಿಸಿದ್ರೆ ಸಾಕು, ಸ್ಟಿಕ್ ಆಗಿರುತ್ತೆ. ಸೊ 1 ಯೂಸ್ ಆರ್ 2 ಯೂಸ್ ಮಾಡ್ಬೋದು. ಇನ್ನಾದಮೇಲೆ ನೀವು ಅದು ಕುಂಕುಮ ಅದು ಇದು ಬಿದ್ದರೆ ಅದು ಸ್ಟಿಕ್ ಆಗಿರುತ್ತೆ. ಸೊ ಮತ್ತೆ ನೀವಾಗೆ ಹಾಕ್ಕೋಬೇಕಾಗುತ್ತೆ. ಸೊ ನಾನು ಈ ರೀತಿ ದೇವ್ರಿಗೆ ಅಲಂಕಾರ ಮಾಡಿದ್ದೀನಿ. ಇಯರಿಂಗ್ಸು ಮತ್ತು ಸ್ಟಿಕ್ಕರ್ ಎಲ್ಲ ಇಟ್ಟು ದೇವ್ರಿಗೆ ನಿಮ್ಗೆ ಯಾವ ರೀತಿ ಬೇಕನ್ನೋದ್ರೆ ನೀವು ಅಲಂಕಾರ ಮಾಡ್ಕೋಬೋದು. ಇದು ಕೂಡ ನೀವು ನೆಕ್ಲೆಸ್ ಆಗಿ ಯೂಸ್ ಮಾಡ್ಬೋದು, ಅದನ್ನು ಕಿರೀಟ ಟೈಪು ಯೂಸ್ ಮಾಡ್ಬೋದು. ಇದು ಮತ್ತು ಇನ್ನೊಂದು ಥರ ಡಿಫ್ರೆಂಟ್ ಟೈಪ್ ಆಫ್ ಇಯರಿಂಗ್ಸ್ ದೇವ್ರಿಗೋಸ್ಕರ ನಾನು ತೊಗೊಂಡು ಬಂದಿರೋದು. ನಾನು ಈ ವೆರೈಟೀಸ್ ಎಲ್ಲ ಆಲ್ಮೋಸ್ಟ್ ನಾನು ಚಿಕ್ಕಪೇಟೆಯಿಂದನೇ ತೊಗೊಂಬಂದಿದ್ದೀನಿ. ನಾನು ಹಳೆ ವಿಡಿಯೋದಲ್ಲಿ ನೀವು ನೋಡಿದ್ರೆ ನಾನು ಆಲ್ಮೋಸ್ಟ್ ಇದನ್ನು ಡಿಸ್ಕ್ರೈಬ್ ಮಾಡಿದ್ದೀನಿ ಎಲ್ಲ ಥರ ನಿಮಗೆ. ಇದು ದೇವ್ರಿಗೋಸ್ಕರ ನೆಕ್ಲೆಸ್ಸು. ಸೊ ಈ ನೆಕ್ಲೆಸ್ಗೋಸ್ಕರ ನೀವು ಫುಲ್ಲು ಅನ್ಸ್ಕೋಬೋದು, ಇಲ್ಲಾಂದರೆ 3 ಪಾರ್ಟ್ಸಲ್ಲಿ ನೀವು ಅನ್ಸ್ಕೊಂಡು ಸ್ಟಿಕ್ ಮಾಡಿದ್ರೂ ಸ್ಟಿಕ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಇದು ಬೀಳೋದೇ ಇಲ್ಲ, ನಿಮಗೆ ಸ್ಟಿಕ್ ಆಗಿರುತ್ತೆ. ಮತ್ತು ಇದೊಂದು ಕಿರೀಟ ತೊಗೊಂಬಂದಿದ್ದೀನಿ. ಈ ಕಿರೀಟಗೆ ನಾನು ಒಂದು 500 ರುಪೀಸನ್ನು ಕೊಟ್ಟಿದ್ದೀನಿ. ಇದು ಕೂಡ ನಾನು ತೊಗೊಂಬಂದು 2 ಇಯರ್ಸ್ ಆಯಿತು. ಇದನ್ನು ಕೂಡ ನಿಮ್ಗೆ ಹಿಂದೆಗಡೆ ಸ್ಟಿಕ್ ಮಾಡೋಕ್ಕೆ ಎಲ್ಲ ಥರ ಗಮ್ ಹಾಕಿ ನೀವು ಸ್ಟಿಕ್ ಮಾಡಿದ್ರೆ ಅದು ಹಂಗೆ ಇರುತ್ತೆ. ಇವಾಗ ಎಲಾಸ್ಟಿಕ್ ಥ್ರೆಡ್ಡು, ಇದು ಎಲಾಸ್ಟಿಕ್ ಥ್ರೆಡ್ ನಿಮಗೆ ಜಸ್ಟ್ ದೇವಿ ಮಕ್ಕಳ ಕಟ್ಕೊಳ್ಳೋಕ್ಕೋಸ್ಕರ ಇದು ತೊಗೊಂಡಿರೋದು. ಸೊ ಇದು 1 ಮೀಟ್ರ್ ಸಿಗುತ್ತೆ ನಿಮಗೆ, ತೊಗೋಬೇಕಾಗುತ್ತೆ.
ಮತ್ತು ಕ್ಲಾತ್ ಹಾಕೊಳ್ಳೋಕ್ಕೆ. ಸೊ ಟೇಬಲ್ ಮೇಲೆ ನಿಮಗೆ ಇದಕ್ಕಂತ ದೇವ್ರಿಗೋಸ್ಕರ ಇಟ್ಟರು ಕ್ಲಾತ್ ಒಂದು ಇಟ್ಕೋಬೇಕು. ಮತ್ತು ಮಿರರ್, ಇದು ದೇವ್ರ ಹತ್ರ ಇಟ್ಕೊತೀವಿ. ಸೊ ದೇವ್ರ ಫೇಸ್ ನೋಡ್ಕೊತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇದೊಂದು ಮಿರರ್ ಬೇಕಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದೇ ಥರ ನಿಮ್ಗೆ ಆದಷ್ಟು ವಿಡಿಯೋ ನಾನು ಇನ್ನೂ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.